ಫ್ರೆಂಡ್ಸ್, ನಾವಿವತ್ತು ಕ್ಯಾರೆಟ್ ಹೋಳಿಗೆ ಮಾಡ್ತಾ ಇದೀವಿ. ಕ್ಯಾರೆಟ್ ಹೋಳಿಗೆ ಹೆಂಗ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ಕ್ಯಾರೆಟ್ ಹೋಳಿಗೆಗೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕ್ಯಾರೆಟ್, ಹುರುಗಡ್ಲೆ, ಬೆಲ್ಲ ಮತ್ತೆ ಏಲಕ್ಕಿ. ಇದಿಷ್ಟು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಅದ್ರದ್ದು ಕಣಕಕ್ಕೆ ಮಾಮೂಲಿ ನಾವು ಬೇಳೆ ಹೋಳಿಗೆಗೆಲ್ಲ ಹೆಂಗ್ ಮಾಡ್ಕೊಳ್ತೀವೋ ಮೈದಾ ಹಿಟ್ಟು, ಅದೇ ತರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಬನ್ನಿ ಇದು ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಕ್ಯಾರೆಟ್ ಹೋಳಿಗೆ ಮಾಡೋದಕ್ಕೆ ಹೂರ್ಣಕ್ಕೆ ಬೆಲ್ಲ ಪಾಕ ಇಟ್ಕೊಂಡಿದೀವಿ. ಬೆಲ್ಲಕ್ಕೆ ಒಂದು 1/4 ಗ್ಲಾಸ್ ಅಷ್ಟು ನೀರ್ ಹಾಕೊಂಡು, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಪಾಕ ಮಾಡ್ಕೊಳ್ಬೇಕು. ಪಾಕ ಆಗಿದೆ ಹೋಳಿಗೆಗೆ. ಈ ತರ ನಾರ್ ತರ ಬಂದ್ರೆ ಆಗಿದೆ ಅಂತ ಫ್ರೆಂಡ್ಸ್, ಈಗ ಕ್ಯಾರೆಟ್ ಹಾಕೊಂತಿದೀನಿ. ಫ್ರೆಂಡ್ಸ್, ಇದು ಕ್ಯಾರೆಟ್ ಹಾಕಿದ್ಮೇಲೆ ಹಿಂಗೆ ಒಂದ್ ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ಕ್ಯಾರೆಟ್ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ. ನೋಡಿ ಫ್ರೆಂಡ್ಸ್, ಇದು ಕ್ಯಾರೆಟ್ ಎಲ್ಲ ಬೇಯ್ಬೇಕು ಹಿಂಗೆ ಪಾಕದಲ್ಲಿ. ಚೆನ್ನಾಗಿ ಮೆತ್ತಗೆ ಬೆಂದ ಮೇಲೆ ಕಡಲೆ ಹಿಟ್ಟು ಹಾಕಬೇಕು. ಫ್ರೆಂಡ್ಸ್, ಇವಾಗ ಇದಕ್ಕೆ ಹುರುಗಡ್ಲೆನ ಪುಡಿ ಮಾಡ್ಕೊಂಡು ಹಾಕೊಳ್ತಾ ಇದೀವಿ. ಕಡಲೆ ಹಿಟ್ಟು ಯಾಕೆ ಹಾಕೋದು? ಕಡಲೆ ಹಿಟ್ಟು ನೀರಿನ ಅಂಶ ಇರುತ್ತಲ್ಲ, ಅದು ಇದಾಗಬಾರ್ದು ಅಂತ. ಮೈದಾ ಹಿಟ್ಟು ಅಂಟ್ಕೊಂಡು ಕಿತ್ತೋಗುತ್ತಲ್ಲ, ಹೋಳಿಗೆ ಕಿತ್ತೋಗುತ್ತೆ. ಅದಕ್ಕೆ ಕಡಲೆ ಹಿಟ್ಟು ಹಾಕೋದು, ನೀರಿನ ಅಂಶ ಹೀರ್ಕೊಳಕ್ಕೆ. ಏಲಕ್ಕಿ ಪುಡಿ ಏನೋ ಯಾಲಕ್ಕಿ ಹಾಕಿದ್ದೀನಿ ಇದಕ್ಕೆ, ಕಡಲೆ ಹಿಟ್ಟಿಗೆ ಹಾಕಿ. ಕಡಲೆ ಹಿಟ್ಟಿಗೆ ಹಾಕೊಂಡು ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಈಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಅನ್ಕೊಡಿ. ಹೂರ್ಣ ರೆಡಿ. ನೋಡಿ ಫ್ರೆಂಡ್ಸ್, ಕೈಗೆ ಅಂಟಲ್ಲ ಹೂರ್ಣ. ಈಗ ಮೈದಾ ಹಿಟ್ಟು ಕಲ್ಸ್ಕೊಂಡು ಹೋಳಿಗೆ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಹೋಳಿಗೆ ಮಾಡೋದಕ್ಕೆ ಕಣ್ಕ ರೆಡಿ ಆಗಿದೆ. ಇದನ್ನ ಹೆಂಗ್ ತಟ್ಟೋದು ಅಂತ ನಾನು ಇವಾಗ ತೋರಿಸ್ತೀನಿ. ಮಾಮೂಲಿ ನೀವು ಬೇಳೆ ಹೋಳಿಗೆ ಹೆಂಗ್ ತಟ್ಕೊಳ್ತೀರೋ ಹಂಗೇನೆ ಒಂದ್ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ಹಿಟ್ಟು ತಗೊಂಡು ಹಿಂಗೆ ಕೈಯಲ್ಲಿ ತಟ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ನೋಡಿ, ನಾನು ಹೂರ್ಣ ಮಾಡೋದು ಅವಾಗಲೇ ತೋರಿಸ್ಕೊಟ್ಟಿದ್ನಲ್ಲ, ಕ್ಯಾರೆಟ್ ಇಂದ ಮಾಡ್ಕೊಂಡಿರೋದು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ನಾನು ಹಂಚ್ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಬಾಣ್ಲಿಗೆ ಹಾಕ್ಲಾ? ಇಲ್ಲ, ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಹೋಳಿಗೆ ಟೇಸ್ಟ್ ಮಾಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ, ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್.